ಸ್ನೇಹಿತರೆ, ಜೀವನದಲ್ಲಿ ನಿಮಗೆ ಮೋಸ ಮಾಡಿದವ್ರನ್ನ ನೋಡಿದಾಗ ಕೋಪ ಬರುತ್ತೆ. ನಿಮ್ಮ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತಾನೂ ಅನಿಸುತ್ತೆ. ಹಾಗೆ ನಿಮ್ಮ ಕಣ್ಣೀರಿಗೆ ಯಾರೂ ಬೆಲೆ ಕೊಡ್ತಿಲ್ಲ ಅಂತ ಭಾವನೆಗಳು ಬರುತ್ತೆ. ಹಾಗಾದರೆ ಇವತ್ತಿನ ಶ್ರೀಕೃಷ್ಣ ಪರಮಾತ್ಮನ ಈ ಸಂದೇಶವನ್ನು ಕೊನೆಯವರೆಗೂ ನೀವು ಕೇಳಲೇಬೇಕು. ಯಾಕಂದರೆ ಇಂತಹ ನೊಂದ ಮನಸ್ಸುಗಳಿಗೆ ಅಂತಾನೆ ಭಗವಂತ ಹೇಳಿರುವಂತಹ ಅತ್ಯದ್ಭುತ ಮೋಟಿವೇಶನ್ ಸ್ಪೀಚ್ ಇದು. ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಿನ್ನನ್ನು ಮೋಸ ಮಾಡಿದವ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗೆ ಯಾರು ಮೋಸ ಮಾಡಿದರೋ ಅವ್ರಿಗೆ ಶಿಕ್ಷೆ ಕೊಡೋದ್ರ ಬಗ್ಗೆ ನೀನು ಚಿಂತನೆ ಮಾಡಬೇಡ. ಯಾಕಂದರೆ ಕಾಲನೇ ಅವ್ರಿಗೆ ಉತ್ತರ ಕೊಡುತ್ತೆ. ಆದರೆ ನೀನು ನಿನ್ನ ಒಳ್ಳೆತನವನ್ನು ಮಾತ್ರ ಎಂದಿಗೂ ಯಾವತ್ತಿಗೂ ಸಹ ಬಿಡಬೇಡ ಅಂತ. ಅಂದರೆ ಇವತ್ತು ನಾನು ನಿಮಗೆ ಈ ರೀತಿಯ ಒಂದು ವಿಶೇಷ ಮಾಹಿತಿಗೆ ಕೆಲವೊಂದು ಉದಾಹರಣೆಗಳೊಂದಿಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡೋ ರೀತಿ ಕೃಷ್ಣ ಪರಮಾತ್ಮನ ಸಂದೇಶವನ್ನು ಹೇಳ್ತೀನಿ. ಇವತ್ತು ನಾನು ಹೇಳೋ ಈ ಕತೆ, ಈ ಸಂದೇಶ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಕೃಷ್ಣ ಪರಮಾತ್ಮನ ಈ ಪ್ರೇರಣಾದಾಯಕ ಸಂದೇಶ ಹೀಗಿದೆ. ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ದಿನ ನೋವನ್ನು ಅನುಭವಿಸೇ ಇರ್ತಾರೆ. ಕೆಲವರಿಗೆ ಹಣದ ಸಮಸ್ಯೆ, ಇನ್ನೂ ಕೆಲವರಿಗೆ ಸಂಬಂಧಗಳ ಸಮಸ್ಯೆ, ಇನ್ನೂ ಕೆಲವರಿಗೆ ಮೋಸ, ಕೆಲವರಿಗೆ ಅವಮಾನ ಆಗಿರುತ್ತೆ. ಆದರೆ ಎಲ್ಲಕ್ಕಿಂತ ಹೆಚ್ಚು ನೋವು ಕೊಡೋದು ಯಾವುದು ಗೊತ್ತಾ? ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿನೇ ನಮ್ಮನ್ನು ಮೋಸ ಮಾಡಿದಾಗ ಆಗೋ ನೋವಿದೆಯಲ್ಲ, ಅದು ಹೇಳ ತೀರಲಾಗದ್ದು. ನಾವು ಸಹಾಯ ಮಾಡಿದ ವ್ಯಕ್ತಿನೇ ನಮ್ಮನ್ನು ಮರೆತಾಗ ತುಂಬ ನೋವಾಗುತ್ತೆ. ನಾವು ಒಳ್ಳೆಯದನ್ನು ಮಾಡಿದ್ರೂ ಕೆಟ್ಟ ಪ್ರತಿಫಲ ಸಿಕ್ಕಾಗ ಅದಂತೂ ಇನ್ನೂ ಜಾಸ್ತಿ ನೋವಾಗುತ್ತೆ. ಆ ನೋವು ಹೃದಯವನ್ನು ತುಂಡು ತುಂಡಾಗಿ ಮಾಡಿಬಿಡುತ್ತೆ. ಆಗ ಮನಸ್ಸು ಕೇಳುತ್ತೆ, ದೇವ್ರೇ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ರೂ ಕೂಡ ನನ್ನ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಯಾಕೆ ಬರ್ತಾ ಇದೆ ಅಂತ. ಆದರೆ ಅರ್ಥ ಮಾಡ್ಕೊಳ್ಳಿ, ಇದೇ ಪ್ರಶ್ನೆಗಳನ್ನು ಮಹಾಭಾರತದಲ್ಲೂ ಕೂಡ ಅನೇಕ ಬಾರಿ ಪಾಂಡವರು ಕೂಡ ಕೃಷ್ಣನಲ್ಲಿ ಕೇಳಿದರು. ಧರ್ಮದ ಮಾರ್ಗದಲ್ಲಿ ನಡೀತಾ ಇರುವಂಥ ಯುಧಿಷ್ಠಿರನಿಗೆ ಎರಡ ಕಷ್ಟ, ಅವನು ಕೂಡ ಕಷ್ಟಗಳನ್ನೇ ನೋಡಿದ್ದ. ಸತ್ಯವಂತನಾದ ಅರ್ಜುನನಿಗೂ ಕೂಡ ಕಷ್ಟಗಳು ಬಂದಿದ್ವು. ಭಕ್ತಿಯನ್ನು ತನ್ನ ಜೀವನದ ಭಾಗ ಅಂತ ಅಂದ್ಕೊಂಡಿದ್ದಂತಹ ದ್ರೌಪದಿಗೂ ಕೂಡ ಕುರುಕ್ಷೇತ್ರ ಅವಮಾನ ಆಯಿತು. ಆದರೆ ಕೊನೆಗೆ ಗೆದ್ದಿದ್ಯಾರು? ಅಷ್ಟೆಲ್ಲ ಅವಮಾನಗಳನ್ನು ಅನುಭವಿಸಿದ್ರು ಕೂಡ ಅಧರ್ಮ ಸೋಲ್ತು, ಧರ್ಮ ಗೆಲ್ತು. ಯಾಕಂದರೆ ದೇವರು ತಡ ಮಾಡಬಹುದು, ನಮ್ಮ ಜೊತೆ ನಮ್ಮ ಕಷ್ಟಗಳ ಜೊತೆ ಇಲ್ಲ ಅಂತ ನಮಗೆ ಅನ್ನಿಸ್ಬಹುದು. ಆದರೆ ಅದು ನಾವು ಅಂದುಕೊಳ್ಳೋ ತಪ್ಪು ಕಲ್ಪನೆ ಅಷ್ಟೆ. ಯಾಕಂದರೆ ದೇವರು ಖಂಡಿತ ಇರ್ತಾನೆ. ಅವನು ಸರಿಯಾದ ಸಮಯಕ್ಕೆ ಮಾತ್ರ ನಮಗೆ ಉತ್ತರವನ್ನು ಕೊಡ್ತಾನೆ. ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋದನ್ನು ಅರ್ಥ ಮಾಡಿಸ್ತಾನೆ. ಆದರೆ ಅನ್ಯಾಯವನ್ನು ಮಾತ್ರ ಭಗವಂತ ಎಂದಿಗೂ ಮಾಡೋದಿಲ್ಲ. ನಾನು ನಿಮಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಇದು ತುಂಬ ಭಾವನಾತ್ಮಕವಾದ ಕತೆ. ಇದು ನಿಮ್ಮ ಜೀವನದಲ್ಲೂ ಕೂಡ ಆಗಿರಬಹುದು. ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ರಮೇಶ ಅನ್ನುವಂತಹ ಒಂದು ಬಡ ರೈತ ಇರ್ತಾನೆ. ಅವನು ತುಂಬ ಒಳ್ಳೆಯವನಾಗಿರ್ತಾನೆ. ಯಾರಿಗಾದರೂ ಸಹಾಯ ಬೇಕು ಅಂದರೆ ಸಾಕು, ಇವನೇ ಮೊದಲು ಹೋಗಿ ಆ ಸಹಾಯಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಅಂದರೆ ಬೇರೆಯವ್ರು ಬರಲಿ, ಸಹಾಯ ಮಾಡಲಿ ಅಂತ ಇವನು ಕಾಯ್ತಿರ್ತಿರ್ಲಿಲ್ಲ. ಇವನೇ ಮೊದಲಿಗನಾಗಿ ಓಡ್ ಹೋಗ್ತಿದ್ದ ಸಹಾಯ ಮಾಡೋದಕ್ಕೆ. ಒಂದ್ಸತಿ ಅವನ ಸ್ನೇಹಿತನಿಗೆ ಹಣದ ಕೊರತೆ ಆಗುತ್ತೆ. ಏನೋ ಒಂದು ಹಣಕಾಸು ತೊಂದರೆನಲ್ಲಿ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಆಗ ರಮೇಶ ತನ್ನ ಎಲ್ಲ ಉಳಿತಾಯದ ಹಣವನ್ನು ಅವನಿಗೆ ಕೊಟ್ಟು ಸಮಸ್ಯೆಯನ್ನು ಸರಿ ಮಾಡ್ತಾನೆ. ಸಮಸ್ಯೆ ಸರಿಯಾದ್ಮೇಲೆ ಹಣವನ್ನು ಹಿಂತಿರುಗಿಸು, ಪರವಾಗಿಲ್ಲ, ಈಗ ನೀನು ಕಷ್ಟದಲ್ಲಿದೆಯಾ, ಅದಕ್ಕೆ ನಾನು ಸಹಾಯ ಮಾಡಿದ್ದೀನಿ, ನಿನಗೆ ಆದಾಗ ನನಗೆ ಹಣನ ಹಿಂತಿರುಗಿಸು ಅಂತ ಹೇಳಿಬಿಟ್ಟು ಕೊಟ್ಟಿರ್ತಾನೆ. ಆದರೆ ಕೆಲವು ತಿಂಗಳ ನಂತರ ಆ ಸ್ನೇಹಿತ ಹಣವನ್ನು ಕೊಡಲೇ ಇಲ್ಲ. ಬದಲಿಗೆ ರಮೇಶನ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹರಡೋದಕ್ಕೆ ಶುರು ಮಾಡ್ದ.
ಹಳ್ಳಿಯ ಜನರು ರಮೇಶನನ್ನೇ ತಪ್ಪಿತಸ್ಥ ಅಂತ ಭಾವಿಸಿದ್ರು. ರಮೇಶ ಇದೆಲ್ಲವನ್ನ ನೋಡಿ ಆಘಾತ ಆಯಿತು. ನನ್ನ ನಂಬುದವನೇ ಇಷ್ಟೆಲ್ಲ ನನಗೆ ನೋವು ಮಾಡಿದ್ನಲ್ಲ ಅಂತ ಅವನಿಗೆ ಬೇಜಾರಾಯಿತು. ರಾತ್ರಿಯೆಲ್ಲ ಒಬ್ಬನೇ ಅವನು ಅಳ್ತಿದ್ದ. ಆದರೆ ಪ್ರತೀಕಾರದ ಬಗ್ಗೆ ಅವನು ಯೋಚನೆನೇ ಮಾಡಲಿಲ್ಲ. ಅದ್ರ ಬಗ್ಗೆ ಯಾವತ್ತೂ ಚಿಂತಿಸಲಿಲ್ಲ. ಯಾಕಂದರೆ ಅವನು ಕೇವಲ ನಂಬಿದ್ದು ದೇವರನ್ನ ಮಾತ್ರ. ಅವನು ನನ್ನ ಪಾಲಿಗಿದ್ದಾನೆ, ಅವನು ಏನಾದರೂ ಒಂದು ನನಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾನೆ ಅಂತ. ಹೀಗೆ ವರ್ಷಗಳು ಕಳೆದ್ವು. ರಮೇಶ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೆ. ಅವನಿಗೆ ಗೌರವ ಜಾಸ್ತಿನೇ ಆಗ್ತಾ ಹೋಯಿತು ಊರಲ್ಲಿ. ಆದರೆ ಸ್ನೇಹಿತ ಮಾತ್ರ ಮೋಸ ಹೋದ. ಸುಳ್ಳು ಅಹಂಕಾರದಲ್ಲೇ ಬದುಕ್ತಿದ್ದ. ಒಂದು ದಿನ ಅವನ ಎಲ್ಲ ವ್ಯವಹಾರ ನಷ್ಟ ಆಗಿ ಅವನಿಗೂ ಸಹ ಮೋಸ ಆಯಿತು. ಅವನನ್ನು ಯಾವ ರೀತಿ ಅಂದರೆ ದೇವರು ತುಂಬಾ ಆಟ ಆಡಿಸ್ದ. ಅವನನ್ನು ನಂಬಿದವರೇ ಅವನಿಂದ ದೂರ ಆಗೋ ಥರ ಭಗವಂತ ಅವನಿಗೆ ಕರ್ಮನ ರಿಟರ್ನ್ ಕೊಟ್ಟ. ಅವನು ಒಂಟಿಯಾಗೋದ. ಆದರೆ ರಮೇಶ ಅವನು ತನ್ನ ಕೆಲಸವನ್ನು ನಂಬಿ ಅವನು ನಂಬಿದ ದೇವರನ್ನು ನಂಬ. ಆ ದೇವರು ಆ ಒಂದು ಕೆಲಸ ಅಷ್ಟೇ ನನ್ನ ಜೀವನ ಅಂತ ಇದ್ದ. ಯಾರಿಗೂ ಕೆಟ್ಟದ್ದು ಮಾಡ್ತಿರ್ಲಿಲ್ಲ. ಊರಲ್ಲಿ ಇರುವ 4-6 ಜನರ ಜೊತೆ ತುಂಬ ಒಳ್ಳೆ ಬಾಂಧವ್ಯವನ್ನು ಹೊಂದಿದ್ದ. ಸೊ ಹಾಗಾಗಿ ಅವನು ಆ ಊರಲ್ಲಿ ಗೌರವಾನ್ವಿತ ವ್ಯಕ್ತಿಯಾದ. ಫ್ರೆಂಡ್ಸ್, ಇದು ಕೇವಲ ಕಥೆಯಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಇಂತಹ ಮೋಸ ಮಾಡೇ ಇರ್ತಾನೆ. ಈ ರೀತಿ ಮೋಸನೂ ಹೋಗಿರ್ತಾರೆ. ಇದು ಎಲ್ಲರ ಜೀವನದಲ್ಲಿ ನಡೆಯುವಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ರೀತಿ ಮೋಸದಿಂದ ಕೆಲವು ಜನ ಕೆಲವು ದಿನ ಗೆಲ್ಲಬಹುದು ಅಷ್ಟೆ. ಆದರೆ ಪ್ರಾಮಾಣಿಕತೆಯಿಂದ ಜೀವನವನ್ನೇ ಗೆಲ್ಲಬಹುದು ಅನ್ನುವುದು ನಿಜವಾದ ಜೀವನದ ಸತ್ಯ. ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಿನ್ನನ್ನು ಮೋಸ ಮಾಡಿದವರ ಬಗ್ಗೆ ಚಿಂತೆ ಮಾಡಬೇಡ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರ ಕರ್ಮನೇ ಅವ್ರಿಗೆ ಉತ್ತರ ಕೊಡುತ್ತೆ. ನೀನು ಕಲ್ಲನ್ನು ಮೇಲಕ್ಕೆಸೆದ್ರೆ ಅದು ಮತ್ತೆ ಕೆಳಗಡೆ ಬರುತ್ತೆ. ಹಾಗೆಯೇ ಪ್ರತಿಯೊಂದು ಕರ್ಮನೂ ಅದರ ಫಲವನ್ನು ತಂದುಕೊಡುತ್ತೆ. ನೀನು ಒಳ್ಳೆಯದನ್ನೇ ಮಾಡಿದ್ರೆ ಒಳ್ಳೆಯದೇ ನಿನಗೆ ಮರಳಿ ಬರುತ್ತೆ. ನೀನು ಕೆಟ್ಟದ್ದನ್ನು ಮಾಡಿದ್ರೆ ನಿನಗೆ ಕೆಟ್ಟದ್ದೇ ಮರಳಿ ಬರುತ್ತೆ. ಇದು ಪ್ರಕೃತಿಯ ನಿಯಮ. ಫ್ರೆಂಡ್ಸ್, ಇದೊಂದು ಜೀವನದ ಪಾಠ ಆಗಿದೆ. ನಾವು ನಮ್ಮ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೀವೊಂದು ವಿಚಾರನ ನೆನ್ಪಿಟ್ಕೊಳ್ಳಿ. ಒಂದು ಲೋಟಕ್ಕೆ ಒಂದು ಹಿಡಿ ಉಪ್ಪನ್ನು ಹಾಕಿ ಆ ನೀರು ಕುಡಿದಾಗ ನಮಗೆ ಅದು ಉಪ್ಪು ನೀರು ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಬರುತ್ತೆ. ನಮಗದನ್ನು ಕುಡಿಯೋಕೆ ಆಗಲ್ಲ. ಈ ಥರ ಅನಿಸ್ತಾ ಹೋಗುತ್ತೆ. ಆದರೆ ನೀವೇನಾದರೂ ಒಂದು ದೊಡ್ಡ ಪಾತ್ರೆಗೋ ಅಥವಾ ಒಂದು ದೊಡ್ಡ ಕೆರೆಗೋ ಅದೇ ಒಂದು ಹಿಡಿ ಉಪ್ಪನ್ನು ಹಾಕಿ ನೋಡಿ. ಆ ನೀರನ್ನು ಕುಡಿದಾಗ ನಿಮಗದು ಉಪ್ಪಂತ ಅನಿಸುತ್ತಾ? ಇಲ್ವೇ ಇಲ್ಲ. ಉಪ್ಪು ಒಂದೇ ಪ್ರಮಾಣದಲ್ಲಿತ್ತು, ಆದರೆ ಪಾತ್ರೆಯಲ್ಲಿರುವಂಥ ನೀರಿನ ಪ್ರಮಾಣ ಬೇರೆ ಬೇರೆ ಇತ್ತು. ಅದರ ಪರಿಣಾಮ ಬೇರೆಯೇ ಆಯಿತು. ಹಾಗೆಯೇ ಜೀವನದಲ್ಲೂ ಕೂಡ ಕಷ್ಟಗಳು ಹಾಗೇನೆ. ಮನಸ್ಸು ಚಿಕ್ಕದಾಗಿದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಅದೇ ನಮ್ಮ ಮನಸ್ಸು ಸ್ವಲ್ಪ ವಿಶಾಲವಾಗಿದ್ದು ಬರೋ ಕಷ್ಟಗಳೆಲ್ಲ ಚಿಕ್ಕದು ಅಂತ ಅಂದ್ಕೊಳ್ತಾ ಹೋದರೆ ಆ ಕಷ್ಟಗಳು ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ನಿಮ್ಮ ಕಣ್ಣೀರಿಗೆ ಬೆಲೆ ಇದೆ. ಇವತ್ತು ಹಲವರು ರಾತ್ರಿ ಯಾರಿಗೂ ಕಾಣದಂತೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹೊರಗಡೆ ಯಾರಿಗೂ ತಮ್ಮ ನೋವನ್ನು ಗೊತ್ತಾಗಬಾರ್ದು ಅಂತ ನಗ್ತಾ ಇರ್ತಾರೆ. ಆದರೆ ಅವರು ಒಳಗಡೆ ಎಷ್ಟು ಚೂರಾಗಿರ್ತಾರೆ ಗೊತ್ತಾ? ನಿಜವಾಗ್ಲೂ ಅವರು ಎಷ್ಟು ನೊಂದಿರ್ತಾರೆ ಗೊತ್ತಾ? ಅಂದರೆ ನಿಜ ಅದನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಮೋಸ ಆಗಿರುತ್ತೆ ಅವ್ರಿಗೆ. ಅಷ್ಟು ದುಃಖದಿಂದ ಅವ್ರ ಮನಸ್ಸು ಒಡೆದೋಗಿರುತ್ತೆ. ಅಂಥ ಮನಸ್ಸು ಯಾರ್ದಾದ್ರೂ ಮುಂದೆ ನಗ್ತಾ ಇದೆ ಅಂತಂದರೆ ನಿಜವಾಗ್ಲೂ ಅದು ತುಂಬಾ ಗ್ರೇಟ್. ಸೊ ಫ್ರೆಂಡ್ಸ್, ಒಳಗಡೆ ಮುರಿದು ಹೋಗಿರೋರು ಮೇಲೆ ಎಷ್ಟೇ ನಕ್ಕಿದ್ರೂ ಅವ್ರ ಭಾವನೆಗಳು, ಅವ್ರಿಗಾಗಿರೋ ಅನ್ಯಾಯಗಳು ಮರೆಯಾಗಲ್ಲ. ಆದರೆ ಸ್ನೇಹಿತರೆ, ನೀವು ಆ ಥರ ಆಗಿದ್ದೀರಾ, ನಿಮ್ಗೆ ಈ ಥರ ಸಮಸ್ಯೆ ಆಗಿದೆ, ನೀವು ನೊಂದಿದ್ದೀರಾ ಅಂದರೆ ಚಿಂತೆ ಮಾಡಬೇಡಿ. ನಿಮ್ಮ ಜೊತೆ ಆ ಕೃಷ್ಣ ಇದ್ದಾನೆ ಅಲ್ವಾ? ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಯನ್ನು ಆ ಪರಮಾತ್ಮ
ನೋಡ್ತಾ ಇರ್ತಾನೆ. ಇಂದು ಜನರು ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ದೇ ಇರಬಹುದು ಸ್ನೇಹಿತರೆ, ಆದರೆ ದೇವರು ಖಂಡಿತ ಅರ್ಥ ಮಾಡ್ಕೊಳ್ತಾನೆ ಅಲ್ವಾ. ಜನ ನಿಮ್ಮನ್ನು ತಿರಸ್ಕಾರ ಮಾಡಬಹುದು, ಆದರೆ ದೇವರು ನಿಮ್ಮನ್ನು ತಿರಸ್ಕಾರ ಮಾಡ್ತಾನಾ? ಇಲ್ಲವೇ ಇಲ್ಲ. ಅವನಿಗೆ ದೊಡ್ಡವರು ಅಷ್ಟೇ, ಎಷ್ಟೇ ಶ್ರೀಮಂತರಾದರೂ ಅಷ್ಟೇ, ಬಡವರಾದರೂ ಅಷ್ಟೇ, ಅವನಿಗೆ ಎಲ್ಲರೂ ಒಂದೇ. ದೇವರು ನಿಮ್ಮ ಕೈ ಬಿಡಲ್ಲ. ನಿಮ್ಮ ಪರಿಸ್ಥಿತಿ, ನಿಮಗೆ ಸಮಯ ಈಗ ಕೆಟ್ಟದಾಗಿರಬಹುದು, ಆದರೆ ಸಮಯ ಶಾಶ್ವತ ಅಲ್ಲ, ಬದಲಾಗ್ತಾನೆ ಹೋಗುತ್ತೆ. ಕತ್ತಲೆ ನಂತರ ಬೆಳಕು ಹೇಗೆ ಬರುತ್ತೋ ಅದೇ ಥರ ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೆಯದು ಆಗಿ. ಸಂದೇಶ ಸ್ವಲ್ಪನಾದರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ, ಹಾಗೆ ಸ್ವಲ್ಪನಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದಿದೆ ಅಂತ ನಿಮಗನ್ಸಿದ್ರೆ ಕಮೆಂಟ್ ಹಾಕಿ. ಶ್ರೀಕೃಷ್ಣಂ ವಂದೇ ಜಗದ್ಗುರು ಅಂತ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಶ್ರೀಕೃಷ್ಣ ಸಂದೇಶದ ಜೊತೆಗೆ. ಅಲ್ಲಿವರೆಗೂ ನಮಸ್ತೆ.